ಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಇಂದಿನಿಂದ ಎರಡೂ ರಾಜ್ಯಗಳ ಮಧ್ಯ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. 4 ದಿನಗಳ ಬಳಿಕ ಮಹಾರಾಷ್ಟ್ರ ಬೆಳಗಾವಿ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಭಾಷಾ ವಿಚಾರಕ್ಕೆ ಗಲಾಟೆ ಆಗಿ ಬಂದ್ ಆಗಿತ್ತು ಸಾರಿಗೆ ಬಸ್ ಸೇವೆ. ಫೆಬ್ರವರಿ 23ರಿಂದ ಸಂಪೂರ್ಣ ಸ್ಥಗಿತಗೊಂಡಿದ್ದಂತ ಬಸ್ ಸಂಚಾರ 4 ದಿನಗಳ ಬಳಿಕ ಮತ್ತೆ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಬೆಳಗಾವಿ ಕೊಲ್ಲಾಪುರ ಡಿಸಿ ಮಾತುಕತೆಯನ್ನ ನಡೆಸಿ ನಿರ್ಧರಿಸಿದ್ದಾರೆ. ಚಾಲಕರು, ನಿರ್ವಾಹಕರು, ಪ್ರಯಾಣಿಕರ ಸುರಕ್ಷತೆಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಬೆಳಗಾವಿಯಿಂದ ಕೊಲ್ಲಾಪುರ, ಪುಣೆ, ಮುಂಬೈ, ಶಿರಡಿ, ನಾಸಿಕ್, ಎಂಚಲಕರಂಜಿ ಬಸ್ ಸೇವೆ ಪುನರ್ ಆರಂಭ ಆಗ್ತಾ ಇದೆ. ನೋಡಿ, ಒಂದು ಪ್ರಕರಣ, ಒಂದೇ ಒಂದು ಘಟನೆಯಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಾಯಿತು, ಅಡೆತಡೆಗಳಾಯಿತು, ಜೊತೆಗೆ ಒಂದಷ್ಟು ನಷ್ಟವೂ ಆಯಿತು. ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಪ್ರತಿನಿತ್ಯವೂ ಸಂಚರಿಸೋದು 200ಕ್ಕೂ ಹೆಚ್ಚಿನ ಬಸ್ಗಳು 4 ದಿನದಿಂದ ಎಲ್ಲವೂ ಸ್ಥಗಿತ ಆಗಿದ್ದರಿಂದ ಆರ್ಥಿಕವಾಗಿಯೂ ನಷ್ಟ ಆಗಿದೆ. ಜೊತೆಗೆ ದಿನನಿತ್ಯ ಸಂಚರಿಸುವವರು ಮತ್ತೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇದ್ದವರು ಆ ಊರಿಗೆ ತಲುಪುವುದಕ್ಕಾಗದೆ, ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗದೆ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದನ್ನು ಹೀಗೆ ಬಿಟ್ಟರೆ ಸಮಸ್ಯೆ ಬಗೆಹರಿಸೋದಕ್ಕಂತೂ ಆಗಲ್ಲ. ಎಷ್ಟು ದಿನ ಇದನ್ನು ಹೀಗೆ ಮಾಡೋಕ್ಕಾಗತ್ತೆ? ಮಹಾರಾಷ್ಟ್ರ ಕರ್ನಾಟಕದವರು ಹೋಗಲೇಬೇಕು, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರಲೇಬೇಕು. ಗಡಿ ಭಾಗದಲ್ಲಿ ಜೀವಿಸುವವರು ಅದು ಎಷ್ಟೋ ಮಂದಿ ಇದ್ದಾರೆ. ಅನಿವಾರ್ಯ ಕಾರ್ಯಗಳಿಂದ, ಅನಿವಾರ್ಯ ಪರಿಸ್ಥಿತಿಗಳಿಂದ ಹೋಗೋದು ಬರೋದು ಇದ್ದೇ ಇರುತ್ತೆ. ಹೀಗಿರಬೇಕಾದ್ರೆ ನೀವು ಬರದೇ ಬೇಡ, ನಾವು ಹೋಗೋದೇ ಇಲ್ಲ ಅಂತ ನಿರ್ಧರಿಸಕ್ಕಾಗಲ್ಲ. ಬಟ್ ಎಷ್ಟು ದಿನ ಅಂತ ಪರದಾಡಬೇಕು? ಆ ಹಿನ್ನೆಲೆಯಲ್ಲಿ ಡಿಸಿ ಮಾತನಾಡಿ, ಎರಡು ಕಡೆಯಲ್ಲೂ ಕೂಡ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸೋದ್ರ ಮುಖಾಂತರವಾಗಿ ಇವತ್ತಿನಿಂದ ಬಸ್ ಸಂಚಾರ ಆಗತ್ತೆ. ಬಟ್ ಹೆಚ್ಚಿನ ಸುರಕ್ಷತೆಯನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ನಾವು ಪ್ರಮುಖವಾಗಿ ಗಮನಿಸ್ತಾ ಇರ್ತೀವಿ, ಏನೋ ಒಂದು ಸಮಸ್ಯೆ ಆಯಿತು ಅಂತಂದರೆ ಮೊದಲು ಅದರ ಪರಿಣಾಮ ಎದುರಿಸುವಂಥದ್ದು ಮಹಾರಾಷ್ಟ್ರಕ್ಕೆ ಹೋಗಿ ಬರುವಂಥ ಬಸ್ನ ಕಂಡಕ್ಟರ್ ಮತ್ತು ಡ್ರೈವರ್ಗಳು, ಅಲ್ಲಿಗೆ ಹೋಗಿ ಬರೋರು. ಸೊ ಅವ್ರಿಗೆ ನಾವು ಹೆಚ್ಚಿನ ರೀತಿಯಾದಂಥ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ, ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಅವ್ರ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದೆಲ್ಲವನ್ನ ಯೋಚಿಸಿ ಒಂದು ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು, ಸಿದ್ಧತೆಗಳನ್ನು ಮಾಡಿಕೊಂಡು, ಎರಡೂ ಕಡೆ ಮಾತಾಡಿ ಸಮಸ್ಯೆ ಅಥವಾ ಗೊಂದಲ ಏನಿತ್ತು ಅದನ್ನು ಈಗ ಸದ್ಯಕ್ಕೆ ಬಗೆಹರಿಸ್ಕೊಂಡು ಇವತ್ತಿನಿಂದ ಬಸ್ ಸಂಚಾರ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಚಿಟ್ಚಾಟ್ ನಡೆಸಿದರೆ, ನೋಡೋಣ ಬನ್ನಿ. ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣದ ಬಳಿಕ ಈಗ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಂದ್ ಆಗಿದಂಥ ಏನು ಬಸ್ ಸಂಚಾರ ಈಗ ಆರಂಭಗೊಂಡಿದೆ. ಕಳೆದ 4 ದಿನಗಳ ಬಳಿಕ ಈಗ ಬೆಳಗಾವಿಯಲ್ಲಿ ಬಸ್ ಸಂಚಾರ ಆರಂಭಗೊಂಡಿರ್ತಕ್ಕಂಥದ್ದು. ನಾವೀಗ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ನಾನು ತೋರಿಸ್ತಾ ಇದ್ದೀವಿ. ಏನು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರಮುಖವಾಗಿ ಏನು ಮಹಾರಾಷ್ಟ್ರಕ್ಕೆ ಹೋಗುವಂಥ ಎಲ್ಲ ಬಸ್ಗಳು ಕೂಡ ಈಗ ಆರಂಭಗೊಂಡಿರ್ತಕ್ಕಂಥದ್ದು. ಆದರೆ ವಿಶೇಷವಾಗಿ ಬೆಳಗಾವಿಯಿಂದ ಕೊಲ್ಲಾಪುರ ಆಗಿರ್ಬೋದು, ನಿಪ್ಪಾಣಿ, ಏನು ಪ್ರಮುಖವಾಗಿ ಪುಣೆ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಠಾಣೆ ಆಗಿರ್ಬೋದು, ಬೋರಿವಲಿ ಆಗಿರ್ಬೋದು, ಶಿರಡಿ, ನಾಸಿಕ್, ಜೊತೆಗೆ ಏನು ಸಾತಾರ ಸೇರಿದಂತೆ ಎಲ್ಲ ಕಡೆ ಕೂಡ ಬಸ್ ಸಂಚಾರ ಆರಂಭಗೊಂಡಿರ್ತಕ್ಕಂಥದ್ದು. ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆಗುತ್ತೆ, ಹಲ್ಲೆ ಆದ ಬಳಿಕ ಎರಡೂ ರಾಜ್ಯಗಳ ಮಧ್ಯೆ ಒಂದಿಷ್ಟು ಭಾಷಾ ವಿವಾದವಾಗಿ ಉದ್ವಿಗ್ನವಾದಂಥ ವಾತಾವರಣ ನಿರ್ಮಾಣವಾಗುತ್ತೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳನ್ನು ಟಾರ್ಗೆಟ್ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಕೂಡ ಏನು ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ಕೂಡ ಒಂದು ಮಹಾರಾಷ್ಟ್ರ ಬಸ್ಗೆ ಟಾರ್ಗೆಟ್ ಮಾಡುವಂಥದ್ದು. ಈ ಎಲ್ಲ ಘಟನೆಗಳ ಬಳಿಕ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸೊಲ್ಲಾಪುರದಲ್ಲಿ ಏನು ಪ್ರಮುಖವಾಗಿ ಏನು ಕರ್ನಾಟಕದ ಬಸ್ ಚಾಲಕನಿಗೆ ಮೇಲೆ ಮಸಿ ಬೆಳೆದು ಆತನ ಬಾಯಿಂದ ಜೈ ಮಹಾರಾಷ್ಟ್ರ ಹೇಳುವಂಥ ಘಟನೆ ಏನಿದೆ, ಘಟನೆ ಕನ್ನಡಿಗರನ್ನು ಕೇಳಿಸಿತ್ತು. ಆಗ ಕರ್ನಾಟಕ ರಕ್ಷಣಾ ವೈದ್ಯಕ ಕಾರ್ಯಕರ್ತರು ಜೊತೆಗೆ ಸ್ವತಃ ನಾರಾಯಣಗೌಡ ಸೇರಿದಂತೆ ಪ್ರವೀಣ್ ಶೆಟ್ಟಿ ಬೆಳಗಾವಿಗೆ ಬಂದು ಒಂದು ಗರ್ಜಿಸಿದ ಹಿನ್ನೆಲೆಯಲ್ಲಿ ಒಂದು ಶಿವಸೇನೆ ಪುನರಿಗೆ ಒಂದು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲಾಯಿತು. ಆದರೆ 4 ದಿನಗಳಿಂದ ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಬಸ್ ಸಂಚಾರ ಆರಂಭಗೊಂಡಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಎಂದಿನಂತೆ ಬಸ್ ಸಂಚಾರ ಆರಂಭಗೊಂಡಿರ್ತಕ್ಕಂಥದ್ದು. ಬಸ್ಗಳು ಕೂಡ ಈಗ ಬೆಳಗಾವಿಯಿಂದ ಕೊಲ್ಲಾಪುರಿಗೆ ಬಸ್ ಹೋಗ್ತಾ ಇದೆ. ಜೊತೆಗೆ ಬೆಳಗಿನ ಬಸ್ಗಳು ಬೆಳಗಾವಿಯಿಂದ ಠಾಣೆ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಭಾಗ ಕೂಡ ಬಸ್ ಸಂಚಾರ ಮಾಡ್ತಾ ಇದೆ. ಸರ್, ಎಲ್ಲಿ ಹೋಗ್ತಾ ಇದ್ರಿ? ಕೊಲ್ಲಾಪುರ ಹೋಗ್ತದೆ ಸರ್. ಬಸ್ ಸಂಚಾರ ಬಂದಾಗಿದ್ದು ಆರಂಭ ಆಗಿದೆ? ಹಾಂ, ನಿನ್ನಿಂದ ಆರಂಭ ಆಗಿದೆ. ಜನ ಎಲ್ಲ ಬರ್ತಾ ಇದ್ದಾರೆ ಸರ್. ಸ್ಟಾರ್ಟ್ ಆಗಿದ್ದಾವೆ. ಪುನಃ ನಾಸಿಕ್ ಅದು ಹೋಗ್ತಾರೆ. ಹಾಂ, ಮುಂಬೈದು ಹೋಗ್ತಾರೆ. ಜನನೂ ಬರ್ತಾ ಇದ್ದಾರೆ. ಅಲ್ಲಿ ಅವರು ಹಾಂ, ಅಲ್ಲಿ ಇದನ್ನು ಮಾಡ್ಯಾರ. ಒಟ್ಟು ನಿನ್ನಿಂದ ಎಲ್ಲ ಒಟ್ಟು ಇದನ್ನು ಮಾಡ್ಯಾರ ರೀ. ಎಲ್ಲ ಗಾಡಿ ಹೊಂಟಾರು. ಮೊನ್ನೆ ಒಂದು 4 ದಿವಸ ಸ್ವಲ್ಪ ಸ್ಟ್ರೈಕ್ ಮಾಡ್ಯಾರ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ನಿನ್ನಿಂದ ಎಲ್ಲ ಹೊಂಟಾರ. ಈಗೇನು ಪ್ರಾಬ್ಲಮ್ ಇಲ್ಲ, ಏನು ಭಯ ಇಲ್ಲ. ಈಗೇನು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು. ಏನಂದರೆ ಪ್ರಮುಖವಾಗಿ ಬಸ್ ಸಂಚಾರ ಆರಂಭಗೊಂಡಿದ್ದ ಬಗ್ಗೆ ಏನು ಚಾಲಕ ಹೇಳುವಂಥದ್ದು. ಈಗ ಯಾವುದೇ ರೀತಿಯ ಭಯ ಇಲ್ಲ, ಎಲ್ಲರೂ ಕೂಡ ನಾವು ಸಂಚಾರ ಮಾಡ್ತಾ ಇದ್ದೀವಿ. ಸ್ಥಳೀಯವಾಗಿ ಕೂಡ ಒಂದಿಷ್ಟು ವ್ಯವಸ್ಥೆ ಮಾಡಲಾಗ್ತದೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಬನ್ನಿ ಪ್ರಯಾಣಿಕರು ಮಾತಾಡ್ಸೋಣ. ಅಮ್ಮ, ಎಲ್ಲಿ ಹೋಗ್ತಾ ಇದ್ರಿ? ಪುನಃ ಹೊಂಟೇವ್ರಿ.
ಪುನಃ ಪುನಃ ಹೊಂಟಿರಿ ಹಾಂ ಸೊ ಈಗೇನು ಭಯ ಇಲ್ಲ ಪುನಃ ಹೋಗೋದಕ್ಕೆ ಇಲ್ರಿ ಬಸ್ಗಳು ಬಂದಾಗಿದ್ದು 4 ದಿನ ಸಮಸ್ಯೆ ಆಯ್ತಲ್ಲ ಭಾಳ ಹೌದ್ರಿ ಸರ್ ಇದು ಬಸ್ ಸಂಚಾರ ಆರಂಭಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬಸ್ನ ಡಿಪೋದಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರು ಮಾತಾಡ್ತಾನೆ ಬಸ್ನಲ್ಲಿರ್ತಕ್ಕಂಥವ್ರು ಅಮ್ಮ ಈಗ ಎಲ್ಲ ಕಡೆ ಬಸ್ ನಾರ್ಮಲ್ ಆಗಿ ಹೋಗ್ತಾ ಇದಾವ ಸರಿ ಹೋಗ್ತಾ ಇದಾವ್ರಿ ಇವತ್ತ ಸ್ಟಾರ್ಟ್ ಮಾಡ್ಯಾರ ಏನು ಪ್ರಾಬ್ಲಮ್ ಆಗಿಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗ್ತಿತ್ತು 4 ದಿವಸ ಆಯ್ತು ಇವಾಗ ಏನಾಗ್ತಾ ಇಲ್ಲ ಇವತ್ತು ಹೊಂಟಿದಾವೆ ಸರ್ ಕರ್ನಾಟಕ ಬಸ್ ಎಲ್ಲ ಹೋಗ್ತದೆ ಮಹಾರಾಷ್ಟ್ರ ಬಸ್ನ ಪೂರ್ತಿ ನಿನ್ನೆ ಒಂದು 2-3 ಬಂದಿದ್ದು ಇವತ್ತು ಇನ್ನೂವರೆಗೆ ಏನು ಬಂದಿಲ್ಲ ನೈಟ್ ಬಂದಿದ್ದು ನಿನ್ನೆ ಮಧ್ಯಾಹ್ನ ಬಂದಿದ್ದು ರೀ 4 ಗಾಡಿ ಇವತ್ತಂತೂ ಯಾವ ಇನ್ನೂ ತನಕ ಬಂದಿಲ್ಲ ರೀ ಯಾವ ಬಂದಿಲ್ಲ ಬಸ್ ಸಂಚಾರ ಮಾಡ್ತದೆ ಬಸ್ ಸರಿಯಾಗಿ ಹೋಗ್ತಾ ಇದಾವೆ ಸರ್ ಯಾವುದೇನು ಸಮಸ್ಯೆ ಆಗಿಲ್ಲ ಏನು ಸಮಸ್ಯೆ ಆಗಿಲ್ಲ ಸರ್ ಇದು ಏನಂದ್ರೆ ಈಗ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈಗ ಏನು ಸಿಬ್ಬಂದಿ ಹೇಳುವಂಥ ಮಾತು ಒಂದಿಷ್ಟು ಬಸ್ಗಳು ಏನು ನಿನ್ನೆ ಬಂದಿರ್ತಕ್ಕಂಥದ್ದು ಅಂದರೆ ಮುಂಬೈಯಿಂದ ಏನು ಲಾಂಗ್ ರೂಟ್ ಬಸ್ಗಳಿದೆ ಅವು ಬಸ್ಗಳು ಕೂಡ ಎಲ್ಲ ಬಂದಿದ್ದಾವೆ ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಮಹಾರಾಷ್ಟ್ರ ಬಸ್ಗಳು ಬಂದಿಲ್ಲ ಆದರೆ ಈಗ ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಈಗ ಆರಂಭಗೊಂಡಿದೆ ಹಾಗಾಗಿ ಯಾವುದೇ ರೀತಿಯ ಈಗ ಆತಂಕ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ TV5